ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹಾಗೂ ಕೆಲವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ. ಎಲ್ಲವನ್ನು ಅದರಲ್ಲೇ ಕವರ್ ಮಾಡಕ್ಕಾಗ್ಲಿಲ್ಲ, ಹಾಗಾಗಿ ಈಗಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೆಳೆಯರ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮಿಂದ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲಾ ಸರ್ವಿಸಸ್ ಸಿಗುತ್ತೆ. ಬಟ್ ಕಂಡೀಷನ್ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಆನಂತರ ಕಾಂಟ್ಯಾಕ್ಟ್ ಮಾಡಿ. ಏನು ಈಗಾಗಲೇ ಅಕೌಂಟ್ ಓಪನ್ ಮಾಡಿರೋರು ಇನ್ ಕೇಸ್ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಹೇಳಿ. ಅದು ಮೆಂಬರ್ಸ್ ಓನ್ಲಿ ಕಮ್ಯುನಿಟಿ, ಓನ್ಲಿ ಅಕೌಂಟ್ ಓಪನ್ ಮಾಡಿರೋರಿಗೆ ಮಾತ್ರ. ಅದರಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಡೈಲಿ ಬರುತ್ತೆ. ಹಾಗಾಗಿ ಈಗಾಗಲೇ ಅಕೌಂಟ್ ಓಪನ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದೀರಿ, ಬಟ್ ಇನ್ನು ನಿಮ್ಮನ್ನ ಗ್ರೂಪ್ ಗೆ ಆಡ್ ಮಾಡಿಲ್ಲ ಅಂತಂದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ ನಿಮ್ಮನ್ನು ಸಹ ಆಡ್ ಮಾಡ್ತೀವಿ. ಬಟ್ ಅಕೌಂಟ್ ಓಪನ್ ಆಗಿದ್ರೆ ಮಾತ್ರ, ಆಗಿಲ್ಲದೆ ಇರೋರು ಫಸ್ಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಆನಂತರ ಆಟೋಮೆಟಿಕ್ ಆಗಿ ಆಡ್ ಮಾಡ್ತೀವಿ. ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಮ್ಮ ಭಾರತದ GDP ಗ್ರೋತ್ ಬಗ್ಗೆ IMF ಇವತ್ತು ಒಂದು ಎಸ್ಟಿಮೇಷನ್ ಅನ್ನ ರಿಲೀಸ್ ಮಾಡಿದೆ. ಈ ಮುಂಚೆ ಒಂದಷ್ಟು ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿತ್ತು, ಈಗ ಅದನ್ನ ಅಪ್ಗ್ರೇಡ್ ಮಾಡಿದೆ. ನೋಡಬಹುದು, IMF ರಿವೈಸಸ್ ಇಂಡಿಯಾ ಗ್ರೋತ್ ಔಟ್ಲುಕ್ ಅಪ್ವರ್ಡ್ಸ್, ಪೆಕ್ಸ್ FY26 at 7.3%, FY27 at 6.4%. ಈ ಆರ್ಥಿಕ ವರ್ಷದಲ್ಲಿ 7.3% ಗ್ರೋತ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದೆ. ಹಾಗೆ 6.4% ಮುಂದಿನ ವರ್ಷ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದೆ IMF. ಈ ಹಿಂದೆ ಕೂಡ ಇದೇ ರೀತಿಯ ಎಸ್ಟಿಮೇಟ್ ಅನ್ನ ಮಾಡಿತ್ತು, ಈಗ ಅದನ್ನ ಅಪ್ಗ್ರೇಡ್ ಮಾಡಿದೆ. ನೋಡಬಹುದು, 0.7% ಪಾಯಿಂಟ್ ಅಪ್ಗ್ರೇಡ್ ಮಾಡಿದೆ. ಅಂದ್ರೆ ಮುಂಚೆ 6.6% ಗ್ರೋತ್ ಫೋರ್ಕಾಸ್ಟ್ ಅನ್ನ ಮಾಡಿತ್ತು FY26, ಈಗ ಅದನ್ನ 7.3% ಗೆ ರೈಸ್ ಮಾಡಿದೆ. ಹಾಗೆ ನೆಕ್ಸ್ಟ್ ಇಯರ್ದು 6.2% ಎಸ್ಟಿಮೇಟ್ ಅನ್ನ ಮಾಡಿತ್ತು ಮುಂಚೆ, ನೋಡಬಹುದು ಈಗ 6.4% ಗೆ ಅಪ್ಗ್ರೇಡ್ ಮಾಡಿದೆ. ಅಂದ್ರೆ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದೆ. ಇತ್ತೀಚೆಗೆ ಬಂದಂತ ಕೆಲವು ಡೇಟಾಗಳನ್ನ ನೋಡಿದ ಮೇಲೆ ಈ ರೀತಿಯ ಅಪ್ಗ್ರೇಡೇಷನ್ ಅನ್ನ IMF ಮಾಡಿದೆ. ಇಂಡಿಯನ್ ಎಕಾನಮಿ ಬಗ್ಗೆ ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತೂ ಇವತ್ತು ಬಂದಿದೆ. ಹಾಗಂತ ಮಾರ್ಕೆಟ್ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ, ಯಾಕಂದ್ರೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಸುದ್ದಿ ಬಂತು, ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಏನ್ ರಿಯಾಕ್ಷನ್ ಬರಲಿಲ್ಲ. ಬಟ್ ಒಳ್ಳೆ ಸುದ್ದಿ, ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದರ ಲಾಭ ಇನ್ವೆಸ್ಟರ್ಸ್ ಗೆ ಸಿಕ್ಕೇ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಕಾಯ್ಬೇಕು. ಸದ್ಯದ ಮಟ್ಟಿಗೆ ಅಮೆರಿಕದಲ್ಲಿ ಉಚ್ಚರಸಂತೆ ಜಾಸ್ತಿ ಆಗಿರೋದ್ರಿಂದ ಮಾರ್ಕೆಟ್ ಈ ರೀತಿ ಕಷ್ಟಪಡ್ತಾ ಇದೆ. ಬಟ್ ಆ ಉಚ್ಚರಸಂತೆಗೆ ಒಂದು ಅಂತ್ಯ ಸಿಕ್ಕ ಮೇಲೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಕವರಿಯನ್ನ ಮಾಡುತ್ತೆ. ಆಗ ಇದರ ಲಾಭ ಸಿಗುತ್ತೆ. ಆ ರಿಕವರಿ ಯಾವಾಗ, ಖಂಡಿತ ಅದಕ್ಕೆ ಆನ್ಸರ್ ನನಗೂ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಈ ಹಿಂದೆ ಕೂಡ ಮುಂದೇನು ಮಾಡುತ್ತೆ. ಹಾಗಾಗಿ ಇನ್ವೆಸ್ಟೆಡ್ ಆಗಿರಬೇಕು. ಕ್ವಾಲಿಟಿ ಸ್ಟಾಕ್ ಗಳು ಡೌನ್ ಆದಾಗ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗೋವಾಗ ಆಡ್ ಮಾಡಬೇಕು. ಅದಷ್ಟೇ ನನಗೆ ಗೊತ್ತಿರುವಂತ ಫಂಡ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಈಗಲೂ ಕೂಡ. ಉಚ್ಚರ ಸಂತೆ ಕಾಟಕ್ಕೆ ಖಂಡಿತ ಮಾರ್ಕೆಟ್ ಇಂದ ಎಕ್ಸಿಟ್ ಅಂತೂ ಆಗೋದಿಲ್ಲ. ಬೇಕಿದ್ರೆ ಸ್ಟ್ರಾಟಜಿಕ್ ಅಲೋಕೇಶನ್ ಅನ್ನ ಮಾಡ್ಕೊಂಡು ಸ್ವಲ್ಪ ಕಮಾಡಿಟಿ ಕಡೆ ಆಸ್ ಯೂಶುವಲ್ ಮುಂದುವರಿಬೇಕು ಅಷ್ಟೇ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಸಿಲ್ವರ್ ನೋಡಬಹುದು 3 ಲಕ್ಷ ಮಾರ್ಕ್ ಅನ್ನ ಕ್ರಾಸ್ ಮಾಡಿದೆ. ಪರ್ ಕೆಜಿ 3 ಲಕ್ಷ ಕ್ರಾಸ್ ಮಾಡಿದೆ MCX ಅಲ್ಲಿ ಸಿಲ್ವರ್. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ವರ್ಷದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಿಲ್ವರ್ ಅಲ್ಲಿ. ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ, ಯಾಕಂದ್ರೆ ಇಂಡಸ್ಟ್ರಿಯಲ್ ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದಾವೆ. ಈ ಉಚ್ಚರ ಸಂತೆ ಎಲ್ಲಿವರೆಗೂ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ಕೂಡ ಸಿಲ್ವರ್ ಅಂಡ್ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಸಮಸ್ಯೆಗಳಿದ್ದಾಗ ಅಬ್ವಿಯಸ್ಲಿ ಕಮಾಡಿಟಿ ಕಡೆ ನೋಡ್ತಾರೆ ಎಲ್ಲರೂ ಕೂಡ. ಜೊತೆಗೆ ಸಿಲ್ವರ್ ಇಂಡಸ್ಟ್ರಿಯಲ್ ಪರ್ಪಸ್ ಕೂಡ ಯೂಸ್ ಆಗೋದ್ರಿಂದ ಅಲ್ಲೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಕಡಿಮೆ ಆಗಿದೆ. ಹಾಗಾಗಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಔಟ್ಲುಕ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ, ಸಿಲ್ವರ್ ಅಪ್ ಟ್ರೆಂಡ್ ಬಿಗ್ಯಾನ್ ಅರೌಂಡ್ $45 per ounce in October 2025 and accelerated sharply reaching $82.7 by December. Experts believe the rally still has legs supported by structural demand and supply constraints. Structural demand ಕೂಡ ಚೆನ್ನಾಗಿದೆ, ಬಟ್ ಸಪ್ಲೈಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಶ್ಯೂಸ್ ಇದೆ. ಚೈನಾ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಆಗ್ತಿದೆ, ಅವೈಲಬಿಲಿಟಿ ಕಡಿಮೆ ಆಗ್ತಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಡಿಮಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದೆ, ಅಬ್ವಿಯಸ್ಲಿ ಪ್ರೈಸ್ ಅಪ್ ಆಗುತ್ತೆ. ಇನ್ನು ಗ್ಲೋಬಲ್ ಅನ್ಸರ್ಟನಿಟೀಸ್ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಒಟ್ಟಿನಲ್ಲಿ ಲಾಂಗ್ ಟರ್ಮ್ ವ್ಯೂ ಈಗಲೂ ಕೂಡ ಪಾಸಿಟಿವ್ ಇದೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಕರೆಕ್ಷನ್ ಗಳು ಆಗಾಗ 10-15% ಬರಬಹುದು. ಬಟ್ ಅದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡುತ್ತೀವಿ ಅನ್ನೋರು ಸ್ಟಡಿ ಮಾಡಬಹುದು ಅಥವಾ ಕನ್ಸಿಡರ್ ಮಾಡಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಭಾರತ್ ಕೋಕಿಂಗ್ ಕೋಲ್ IPO ದ ಲಿಸ್ಟಿಂಗ್ ಇತ್ತು ಇವತ್ತು. ತುಂಬಾ ಒಳ್ಳೆ ಲಾಭವನ್ನ ಈ ಕಂಪನಿ ಕೊಟ್ಟಿದೆ. ಯಾಕೆಂದ್ರೆ ನೋಡಬಹುದು 95% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ. ಸ್ಟ್ರಾಂಗ್ ಡೆಬ್ಯೂಟ್ ಭಾರತ್ ಕೋಕಿಂಗ್ ಕೋಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದ್ದೆ ನಾನು. ಆಗ ಅರೌಂಡ್ 50+ ಇತ್ತು ಪ್ರೀಮಿಯಂ, ಬಟ್ ಸಾಲಿಡ್ ಲಿಸ್ಟಿಂಗ್ ಅಂತೂ ಕೊಟ್ಟಿದೆ ಕಂಪನಿ. ಹಾಗೆ ಕೆಲವರು ಪ್ರಶ್ನೆ ಮಾಡ್ತೀರಿ, ಅಲರ್ಟ್ ಆಗಿಲ್ದೇ ಇರೋರು ಎಸ್ಪೆಷಲಿ ಈಗ ತಗೊಳ್ಬೋದಾ ಅಂತ. ಇಲ್ಲಿ
ಗ್ರೋತ್ ಅಪಾರ್ಚುನಿಟಿ ನೋಡಿದ್ರೆ ತುಂಬಾ ಸಾಲಿಡ್ ಅನ್ನೋ ತರ ಇಲ್ಲ ಈ ಇಂಡಸ್ಟ್ರಿಗೆ. ಬಟ್ ಡೀಸೆಂಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದ್ರೆ ಖಂಡಿತ ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಾನು IPO ವಿಡಿಯೋದಲ್ಲಿ ಈಗಾಗಲೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಈ ವಿಚಾರದ ಬಗ್ಗೆ. ಒಂದ್ಸಲ ಆ ವಿಡಿಯೋ ನೋಡಿ ಬೇಕಿದ್ರೆ ಮೇ ಬಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಗಬಹುದು. ಇನ್ನು ಈ ಭಾರತ್ ಕೋಕಿಂಗ್ ಕೋಲ್ IPO ಕೋಲ್ ಇಂಡಿಯಾದ ಸಬ್ಸಿಡಿಯರಿ. ಕೋಲ್ ಇಂಡಿಯಾ ಈಗಾಗಲೇ 10% ಸ್ಟೇಕ್ ಅನ್ನ IPO ಮೂಲಕ ಮಾರಾಟ ಮಾಡಿದೆ. ಇನ್ನು ನೆಕ್ಸ್ಟ್ 6 months ಅಲ್ಲಿ ಇನ್ನು 15% ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ಸುದ್ದಿ ಬರ್ತಾ ಇದೆ. CMPDI IPO ಲೈಕ್ಲಿ ಬೈ ಮಾರ್ಚ್. ಅಂದ್ರೆ ಮಹಾನದಿ ಕೋಲ್ ಫೀಲ್ಡ್ಸ್ ಅಂಡ್ ಸೌತ್ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಕೂಡ ಮಾರ್ಚ್ ಅಷ್ಟರಲ್ಲಿ ಬರಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 6 months ಅಲ್ಲಿ ಇನ್ನು 15% ಸ್ಟೇಕ್ ಮಾರಾಟ ಮಾಡುತ್ತೆ ಕೋಲ್ ಇಂಡಿಯಾ ಭಾರತ್ ಕೋಕಿಂಗ್ ಕೋಲ್ ಅಲ್ಲಿ. ಇನ್ನು CMPDI IPO ಕೂಡ ಮಾರ್ಚ್ ಅಷ್ಟರಲ್ಲಿ ಬರುತ್ತೆ. ಈ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ 900 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಬೆಳಿಗ್ಗೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ, ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಎಕ್ಸ್ಪೋರ್ಟ್ ಆರ್ಡರ್ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮಾರ್ಕೆಟ್ ಅಲ್ಲಿ. 4.5% ಅಲ್ಲಿ CG ಪವರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಈ ಸುದ್ದಿಯ ನಂತರ. ಇನ್ನು ನೆಕ್ಸ್ಟ್ GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಫೋಕಸ್ ಅಲ್ಲಿತ್ತು. 487 ಕೋಟಿ ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. 1.7% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ ನೆಟ್ವೆಬ್ ಟೆಕ್ನಾಲಜೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಶನಿವಾರ. ರಿಸಲ್ಟ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನುವಂತ ಕುತೂಹಲ ಇತ್ತು. ಮಾರ್ನಿಂಗ್ ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು. ಬಟ್ ಫೈನಲಿ ಕ್ಲೋಸಿಂಗ್ ನಿಯರ್ಲಿ 2% ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ 2% ನಿಯರ್ಲಿ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ ಕಂಪನಿಯ ನಂಬರ್ಸ್ಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋ ಮೂಲಕ. ಮಾರ್ನಿಂಗ್ ತುಂಬಾ ಚೆನ್ನಾಗಿ ರಿಯಾಕ್ಷನ್ ಬಂತು. ಬಟ್ ಸಸ್ಟೈನ್ ಆಗಿಲ್ಲ. ಮೇಲಿಂದ ಒಂದಷ್ಟು ಕರೆಕ್ಷನ್ ಆಗಿ ಸ್ಟಿಲ್ ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಪೂನಾವಾಲಾ ಫಿನ್ಕಾರ್ಪ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇದ್ರ ಬಗ್ಗೆ ಕೂಡ ಡೀಟೇಲ್ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ಇಲ್ಲೂ ಕೂಡ ರಿಯಾಕ್ಷನ್ ಪಾಸಿಟಿವ್ ಇದೆ. ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಕಂಪನಿಯ ನಂಬರ್ಸ್. ರಿಸಲ್ಟ್ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ. ನಂತರ ಆಕ್ಸಿಸ್ ಕೇಟ್ಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಕಂಪನಿಗೆ 100 crore ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ RVNL ಗೆ ಸಂಬಂಧಪಟ್ಟಂತೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ನೋಡಿದ್ವಿ. ಬಟ್ ಇಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಮೋರ್ ದೆನ್ 1% ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂತು ಆಕ್ಚುಲಿ. ಯಾಕಂದ್ರೆ ಕಂಪನಿಗೆ ಸಿಕ್ಕಿದಂತ ಒಂದು ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡಿದೆ ರೈಲ್ವೇಸ್. ಅರೌಂಡ್ 160 ಕೋಟಿ ಪ್ರಾಜೆಕ್ಟ್ ಈ ಕ್ಯಾನ್ಸಲೇಷನ್ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ಮೋರ್ ದೆನ್ 2% ಅಪ್ಪಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 1.4% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು. ಪಾರಸ್ ಡಿಫೆನ್ಸ್ ಬೋರ್ಡ್ ಅಪ್ರೂವ್ಸ್ ನ್ಯೂ ಸೆಮಿ ಕಂಡಕ್ಟರ್ ಸಬ್ಸಿಡಿಯರಿ ಫಾರ್ AI ಅಂಡ್ 3D ಪ್ಯಾಕೇಜಿಂಗ್ OSAT ಆಪರೇಷನ್ಸ್. ಅಂದ್ರೆ ಕಂಪನಿ ಸೆಮಿ ಕಂಡಕ್ಟರ್ ಬಿಸ್ನೆಸ್ ಗಿಳಿತಾ ಇದೆ. ಹೊಸ ಬಿಸ್ನೆಸ್ ಸೆಗ್ಮೆಂಟ್ ಅನ್ನ ಆಡ್ ಮಾಡ್ತಾ ಇದೆ ಕಂಪನಿ ತನ್ನ ಬಿಸ್ನೆಸ್ ಗೆ. ನೋಡಬಹುದು, ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ has launched its semiconductor subsidiary Paras Semiconductors Private Limited with 10 lakh capital, focusing on advanced packaging, 3D packaging and OSAT operations for defense and strategic electronics. The company will hold 70% stake with 7 lakh investment, targeting applications in defense systems, AI, HPC and data centers, while reporting strong financial performance with 50% profit growth. 70% stake ಕಂಪನಿ ಇದಿರುತ್ತೆ ಇದರಲ್ಲಿ. ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಸಬ್ಸಿಡಿಯರಿ ನೋಡಬಹುದು, ಪಾರಸ್ ಸೆಮಿಕಂಡಕ್ಟರ್ ಪ್ರೈವೇಟ್ ಲಿಮಿಟೆಡ್, ಟೆಕ್ನಾಲಜಿ ಫೋಕಸ್ ಅಂಡ್ ಅಪ್ಲಿಕೇಶನ್, ಆಪ್ಟಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಅಡ್ವಾನ್ಸ್ಡ್ AI ಪ್ರೊಸೆಸಿಂಗ್, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್, ಡೇಟಾ ಸೆಂಟರ್ ಆಪರೇಷನ್ಸ್. ಈ ಎಲ್ಲ ಸೆಗ್ಮೆಂಟ್ ಕಡೆ ಫೋಕಸ್ ಮಾಡುತ್ತೆ. ಖಂಡಿತ ಇದು ಶೇರ್ ಹೋಲ್ಡರ್ಸ್ ಗೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಟ್ ಕಂಪನಿ ಎಷ್ಟರ ಮಟ್ಟಿಗೆ ಇದನ್ನ ಸಕ್ಸೀಡ್ ಮಾಡುತ್ತೆ ಅದಕ್ಕೆ ಕಾಲನೇ ಉತ್ತರ ಹೇಳ್ಬೇಕು. ಬಟ್ ಕಂಪನಿ ತಗೊಂಡಿರೋಂತ ನಿರ್ಧಾರ ಅಂತೂ ಚೆನ್ನಾಗಿದೆ. ಯಾಕೆಂತಂದ್ರೆ ಈಗ ಎಲ್ಲಿ ಗ್ರೋತ್ ಇದೆಯಾ ಆ ಕಡೆ ಫೋಕಸ್ ಮಾಡ್ಲೇಬೇಕಲ್ವಾ. ಯಾಕಂದ್ರೆ ಇದೊಂದು ಮೊದಲೇ ಟೆಕ್ ಕಂಪನಿ, ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿ ಇದಕ್ಕೇನಂತ ಸಮಸ್ಯೆ ಆಗಲ್ಲ ಅನ್ಕೊಳ್ತೀನಿ. ಸೆಮಿಕಂಡಕ್ಟರ್ ಹಾಗೂ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಸುದ್ದಿಯನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಕಂಪನಿಯಲ್ಲಿ ಅಂತ. ನಂತರ ಪೇಸ್ ಡಿಜಿಟೆಕ್ ಕೂಡ ಇವತ್ತು ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಡ್ತು. ಇದನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಕಂಪನಿಗೆ 94 ಕೋಟಿ ಆರ್ಡರ್ ಸಿಕ್ಕಿದೆ. ಅಲ್ಲಿ ಅಯಾನ್ ಬ್ಯಾಟರಿ ಮಾಡ್ಯೂಲ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಆರ್ಡರ್ ನ ಕಾರಣಕ್ಕೆ ಪೇಸ್ ಡಿಜಿಟೆಕ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ A1 ಲಿಮಿಟೆಡ್ ಕೂಡ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟು ಕಂಪನಿಗೆ 1425 ಯೂನಿಟ್ಸ್ EV ಮೋಟಾರ್ ಸೈಕಲ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು A1 ಲಿಮಿಟೆಡ್. ನಂತರ JD ಕೇಬಲ್ಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಡ್ತು. ನೋಡಬಹುದು, ಕಂಪನಿಗೆ 162 ಆರ್ಡರ್ ಸಿಕ್ಕಿದೆ.
ಈ ಆರ್ಡರ್ ಕಾರಣಕ್ಕೆ JD ಕೇಬಲ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.